ಮಹಾವತಾರ ನರಸಿಂಹ ಎಷ್ಟು ಒಳ್ಳೆ ಮೂವಿ ಅಂದ್ರೆ ಖಂಡಿತ ಇದನ್ನ ಮೂವಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಸ್ಪಿರಿಚುವಾಲಿಟಿ, ಅಷ್ಟೊಂದು ದೈವಿಕತೆನ ಈ ಸಿನಿಮಾ ನಮ್ಗೆ ತುಂಬಿಸ್ತಾ ಹೋಗುತ್ತೆ. ನನ್ನ ಮಗಳಿಗೆ ನಾನು ದಶಾವತಾರದ ಕಥೆಗಳನ್ನ ಹೇಳ್ತಾ ಇದ್ದೆ. ಆದ್ರೆ ಅವಳು ಅಮ್ಮ ನನಗೆ ಕೆಲವೊಂದು ಅರ್ಥ ಆಗ್ತಿದೆ, ಆದ್ರೆ ಕೆಲವೊಂದು ಅರ್ಥ ಆಗ್ತಾ ಇಲ್ಲಮ್ಮ ಅಂತ ಹೇಳ್ತಾ ಇದ್ಲು. ಆದ್ರೆ ಮಹಾವತಾರ ನರಸಿಂಹನ್ ಸಿನಿಮಾನ ನೋಡಿದ್ಮೇಲೆ ಅವಳು ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡ್ಲು ಅಂದ್ರೆ, ಅಮ್ಮ ನನಗೆ ಈಗ ಅರ್ಥ ಆಯ್ತು ಅಮ್ಮ, ಮನೆಯ ಒಳಗೂ ಸಾಯ್ಬಾರ್ದು, ಹೊರಗೂ ಸಾಯ್ಬಾರ್ದು, ಹಗಲೂ ಅಲ್ಲ ರಾತ್ರಿನೂ ಅಲ್ಲ, ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ. ಹಾಗಾಗಿ ನರಸಿಂಹ ಹಾಫ್ ಹ್ಯೂಮನ್ ಹಾಫ್ ಲಯನ್ ಆಗಿ ಬಂದ್ರು ಅಲ್ವಾ ಅಮ್ಮ ಅಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಲು. ಅಂದ್ರೆ 5 ವರ್ಷದಿಂದ 8 ವರ್ಷದ ಮಕ್ಕಳಿಗೂ ಸಹ ಇದು ಅಷ್ಟು ಸುಲಭವಾಗಿ ರೀಚ್ ಆಗ್ತಾ ಇದೆ, ಅಷ್ಟು ಆಳವಾಗಿ ಪ್ರಭಾವ ಬೀರ್ತಾ ಇದೆ. ನಾವಂತೂ ಕುಟುಂಬ ಸಮೇತ ಈ ಸಿನಿಮಾನ ನೋಡಿ ತುಂಬಾನೇ ಎಂಜಾಯ್ ಮಾಡಿದೀವಿ. ಎಂಜಾಯ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಮೂಮೆಂಟ್ ಕೂಡ ಗೂಸ್ ಬಂಪ್ಸ್ ಮೂಮೆಂಟ್. ಅದರಲ್ಲೂ ಆ ನರಸಿಂಹ ಅವತಾರ ತಾಳಿ ಬರುವಂತ ದೃಶ್ಯ ಅಂತೂ ಮೈ ಜುಮ್ ಅನಿಸುತ್ತೆ. ವಿಷ್ಣುವಿನ ವಿರಾಟ ರೂಪ ತೋರಿಸಿದಾಗಂತೂ ಕ್ಲೈಮ್ಯಾಕ್ಸ್ ನಲ್ಲಿ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರ್ ತುಂಬಿ ಬಂತು. ಸೊ ಯಾರೆಲ್ಲ ಈ ಸಿನಿಮಾನ ಇನ್ನೂ ನೋಡಿಲ್ಲ, ದಯವಿಟ್ಟು ಥಿಯೇಟರ್ ನಲ್ಲೇ ಹೋಗಿ ನಿಮ್ಮ ಮಕ್ಕಳೊಟ್ಟಿಗೆ ಈ ಸಿನಿಮಾನ ನೋಡಿ. ವಿಷ್ಣುವಿನ ದಶಾವತಾರ ಎಷ್ಟು ರೋಚಕ ಕಥೆಗಳು ಅಂದ್ರೆ, ಒಂದೊಂದು ಅವತಾರನು ಒಂದೊಂದು ಅದ್ಭುತ. ಇಂತಹ ಅದ್ಭುತನ ತೆರೆ ಮೇಲೆ ತರುವಂತಹ ಇಂತಹ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ಖಂಡಿತವಾಗ್ಲೂ ಥಿಯೇಟರ್ ಇಂದ ಆಚೆ ಬರುವಾಗ ನಿಮ್ ಮನ್ಸಲ್ಲಿ ಒಂದು ಭಾವ ಮೂಡುತ್ತೆ. ಅದೇನಂದ್ರೆ, ಓಂ ನಮೋ ಭಗವತೆ ವಾಸುದೇವಾಯ.